ಬಾಗೇಪಲ್ಲಿ ಹೊರವಲಯದ ಗೈಡ್ದಂ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿದ್ರು. ದೇವಸ್ಥಾನದ ಸುತ್ತಮುತ್ತಲಿನಲ್ಲಿ ಕಸ ಗುಡಿಸಿ ದೇವಸ್ಥಾನ ಮೆಟ್ಟಿಲುಗಳಿಗೆ ನೀರು ಸಿಂಪಡಿಸಿ ತೊಳೆಯುವ ಮೂಲಕ ಸ್ವಚ್ಛತಾ ಕಾರ್ಯ ನೆರವೇರಿಸಿದ್ರು. ನರಸಿಂಹ ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಸುಧಾಕರ್, ಭವ್ಯ ಭಾರತ ಇತಿಹಾಸದ 500 ವರ್ಷಗಳ ಹೋರಾಟದ ಫಲಶ್ರುತಿಯಿಂದ ಶ್ರೀರಾಮ ದೇವಸ್ಥಾನ ಸ್ಥಾಪನೆಯಾಗುತ್ತಿದೆ. ಇನ್ನಾದರೂ ದೇಶದ ಪ್ರತಿ ಪ್ರಜೆಗಳ ಹೃದಯದಲ್ಲಿ ಶ್ರೀರಾಮ ನೆಲೆಸಿದ್ದಾನೆ. ಭಾರತದಲ್ಲಿ ಶ್ರೀರಾಮ ಪಟ್ಟಾಭಿಷೇಕದಿಂದ ದೇಶದೆಲ್ಲೆಡೆ ಸುಭಿಕ್ಷೆಯಿಂದಾಗಿ ರಾಮ ರಾಜ್ಯ ಆಗಲಿದೆ ಎಂದರು. ದೇವಸ್ಥಾನದ ಸ್ವಚ್ಛತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ರು. ಅದರಂತೆ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ಸ್ವಚ್ಛತೆ ಮಾಡಿದ್ದೇವೆ. ದೇಶದ ಮೂಲೆ ಮೂಲೆಯಲ್ಲೂ ಸ್ವಚ್ಛತಾ ಅಭಿಯಾನ ನಡೆಯುತ್ತಿದೆ. ಜನವರಿ 22ರೊಳಗೆ ಎಲ್ಲಾ ದೇವಾಲಯಗಳ ಶುದ್ಧೀಕರಣ ಕಾರ್ಯ ನಡೆಯಲಿದೆ ಎಂದರು. ಇದು ಈ ಆಲೋಚನೆನೇ ಅದ್ಭುತ. ನನ್ನ ಪ್ರಕಾರ ಇವತ್ತು ದೇವಸ್ಥಾನಗಳ ಮೆಟ್ಲುಗಳನ್ನು ಶುಚಿ ಮಾಡುವಾಗ ನಾವಿವತ್ತು ಇಂಥ ಸೇವೆ, ಭಗವಂತನಿಗೆ ಸೇವೆ, ನಾವು ಯಾವಾಗಲೂ ಹೋಗಿ ಪೂಜೆ ಮಾಡ್ತೇವೆ. ಆದರೆ ನಾವು ಶುಚಿಯನ್ನು ಮಾಡಿ ಇವತ್ತು ಮೆಟ್ಲುಗಳನ್ನು ತೊಳೆಯುವಂಥದ್ದು, ಮುಂದೆ ಇರ್ತಕ್ಕಂಥ ಇವತ್ತು ಶುಚಿ ಮಾಡುವಂಥ ಪ್ರದೇಶವನ್ನು ಶುಚಿ ಮಾಡಿದ್ರೆ ನಿಜವಾಗಿಯೂ ಕೂಡ ನಮಗೆ ಧನ್ಯಾತ್ಮಕವಾದಂಥ ಒಂದು ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ. ಹಾಗಾಗಿ ಇದು ಎಲ್ಲರೂ ಕೂಡ ಇಡೀ ಹಿಂದೂ ರಾಷ್ಟ್ರದ ಭಾರತೀಯ ಹಿಂದೂ ಸಂಪ್ರದಾಯವನ್ನು, ಸನಾತನ ಧರ್ಮದ ಮೂಲ ತತ್ವ ಸಿದ್ಧಾಂತವನ್ನು ಎತ್ತಿ ಹಿಡಿಯುವಂಥದ್ದು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು, ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪರೆಡ್ಡಿ, ಬಾಗೇಪಲ್ಲಿ ಮಂಡಲಾಧ್ಯಕ್ಷ ಪ್ರತಾಪ್ ಗಂಗಿರೆಡ್ಡಿ, ಆರ್ ವೆಂಕಟೇಶ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಜಿಎಸ್ ಸುಧಾಕರ್ ರೆಡ್ಡಿ, ಎಸ್ವೈ ವೆಂಕಟರಮಣ ರೆಡ್ಡಿ, ಮುಖಂಡರಾದ ಬ್ಲಾಕ್ ಕಾಂಗ್ರೆಸ್ ಶ್ರೀನಿವಾಸ ರೆಡ್ಡಿ, ಚಂದ್ರಶೇಖರ್ ರೆಡ್ಡಿ, ವೆಂಕಟರೆಡ್ಡಿ, ಅಶ್ವಥ್ ರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು. ಸುಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಜೈ ಶ್ರೀರಾಮ್.